ರಾಜ್ಯಾದ್ಯಂತ ಡೆಂಗ್ಯೂ ಭಯ ಹೆಚ್ಚಿನ ಆತಂಕವನ್ನ ಮೂಡಿಸ್ತಾ ಇದೆ. ಇದರ ನಡುವೆ ಸೊಳ್ಳೆ ಕಾಟದಿಂದ ಆ ಒಂದು ಊರಿನ ಕಾಲೋನಿಯ ಜನ ಊರಿಗೂರ್ನೇ ತೊರಿತಾ ಇದ್ದಾರಂತೆ. ಎಲ್ಲಿ ನೋಡ್ತಾ ಹೋಗೋಣ. ಸೊಳ್ಳೆಗಳ ಕಾಟದಿಂದ ಡೆಂಘಿ ಭಯ, ಕಾಲೋನಿಯನ್ನೇ ತೊರೆದ ನಿವಾಸಿಗಳು. ಬೀದರ್ ನಗರದ ವೈಷ್ಣವಿ ಕಾಲೋನಿಯಲ್ಲಿ ಯುಜಿಡಿ ಕಾಮಗಾರಿ ಸರಿಯಾಗಿ ಮಾಡದ ಕಾರಣ ರಸ್ತೆಯಲ್ಲಿ ನೀರು ನಿಂತು ಸೊಳ್ಳೆಗಳ ಕಾಟ ಮಿತಿ ಮೀರಿದೆ. ಪ್ರತಿನಿತ್ಯ ಸೊಳ್ಳೆಗಳಿಂದ ಕಚ್ಚಿಸಿಕೊಂಡು ನರಕಯಾತನೆಯನ್ನ ಅನುಭವಿಸ್ತಾ ಇರುವ ಕಾಲೋನಿಯ ಜನರು ಕಾಲೋನಿಯನ್ನೇ ಬಿಟ್ಟು ಹೋಗ್ತಿದ್ದಾರೆ. ರಸ್ತೆ ಮೇಲೆ 4 ರಿಂದ 5 ಅಡಿ ನೀರು ನಿಂತಿದ್ದು ಡೆಂಗ್ಯೂ ರೋಗದ ಭಯ ಜೊತೆಗೆ ಇಡೀ ಕಾಲೋನಿಯೇ ಗಬ್ಬೆದ್ದು ನಾರ್ತಾ ಇದೆ. ಡೆಂಗ್ಯೂ ಭಯ, ಸೊಳ್ಳೆ ಕಾಟದಿಂದ ಕಾಲೋನಿಯ ಜನರು ಮನೆಯಲ್ಲಿರಲಿಕ್ಕೆ ಭಯ ಪಡ್ತಿದ್ದಾರೆ. ಕಾಲೋನಿಯನ್ನೇ ತೊರೆಯುವ ಮನಸ್ಸು ಮಾಡ್ತಿದ್ದಾರೆ. ಸೊಳ್ಳೆಗಳ ಕಾಟಕ್ಕೆ ಕೆಲವರು ಈಗಾಗಲೇ ಬೀದಿ ತೊರೆದು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ನಗರಸಭೆ ಹಾಗೂ ಯುಜಿಡಿ ಅಧಿಕಾರಿಗಳು ಮಹಾನಿರ್ಲಕ್ಷ್ಯದಿಂದ ಡ್ರೈನೇಜ್ ಸಮಸ್ಯೆಯಾಗಿದೆ. ಎಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾರೂ ಸ್ಪಂದನೆ ಮಾಡಲಿಲ್ಲ ಅಂತೇಳಿ ಅಧಿಕಾರಿಗಳ ವಿರುದ್ಧ ಜನ ಚೀಮಾರಿ ಹಾಕ್ತಿದ್ದಾರೆ. ಸತ್ಯ ಏನ್ ಮಾಡ್ಬೇಕು, ಕೇರೆ ಮಾಡಲ್ ಹೊಂಟ ಸರ್ಕಾರದವ್ರು ಅಲ್ಲೇ ಬಂದು ಪಾಸಿ ಹಾಕೊಂಬಾರೇನು ಇದಕ್ಕೆ DC ಆಫೀಸ್ ಬಲ್ಲಿ ಏನ್ ಮಾಡ್ಬೇಕು, ಮಜಬೂರಿ ಅದ. ಏಟ್ ಹೇಳಿದ್ರು ಒಟ್ಟಿ ಅದ, ಕೇಳವಲ್ಲ ಹೊಂಟ್ರಿ. ಏನಾರ ಹೇಳ್ಬೇಕು ಹೇಳ್ರಿ. 24 ಗಂಟೆ ಹಂಗೆ ಇರ್ಲತ್ತದ್ರ ನೀರೇ ಹತ್ವಿ ಹೋಗ್ಲಕ್ಕ ಹಾದಿನೇ ಇಲ್ಲ. ಹ್ಞೂ ಇದಿಟ್ಟು ಕಚ್ಚಾವ್ರಿ, ಒಂದು ಮಗ್ಗಲ್ ಮಂಗಿದಾಗ ಕಚ್ಚಾವ. ಅವು ಜರ ತುರ್ಸಿದಾಗ ಸಳ್ಳಿ ಎಲ್ಲ ಕೆತ್ತು ಹೋಗ್ಯಾವ. ರೋಡಿನ ಮೇಲೆ ಹಮೇಶ ನೀರೇ, ವಾಸನ ಹಡಿ. ಈಗಾಗಲೇ ಅದೆಷ್ಟೋ ಜನ ಸೊಳ್ಳೆಗಳಿಂದ ಕಚ್ಚಿಸಿಕೊಂಡು ಕಾಯಿಲೆಗೆ ಬಿದ್ದಿದ್ದಾರೆ. ಸಾಮಾನ್ಯ ಸಮಯದಲ್ಲಿಯೇ ಈ ರೀತಿ ರಸ್ತೆಯಲ್ಲಿ ನೀರು ನಿಲ್ತಿತ್ತು. ಜನರು ಹಾಗೂ ವಾಹನ ಸವಾರರು ಈ ಕಾಲೋನಿಯಲ್ಲಿ ಓಡಾಡಲಿಕ್ಕೆ ಭಯಪಡುವಂತಹ ಪರಿಸ್ಥಿತಿ ಇದೆ. ಇನ್ನು ಮಳೆ ಬಂದಾಗ ಕಾಲೋನಿಯ ಬಹುತೇಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ತಿದೆ. ಜೊತೆಗೆ ನೀರು ನುಗ್ಗಿ ಸೊಳ್ಳೆಗಳ ಆವಾಸ ಸ್ಥಾನವಾಗಿ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ ಇಲ್ಲಿನ ಜನ. ರಾಜ್ಯಾದ್ಯಂತ ಡೆಂಗ್ಯೂ ಅಟ್ಟಹಾಸ ಶುರುವಾಗಿದ್ದು ಬೀದರ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಯೂಜಿದವ್ರು ಭಾಳ ಸಲ 4-5 ಸಲ ಕರೆಸಿ ಅದೆಲ್ಲ ಮತ್ತು ಖಾಲಿ ಮಾಡಿಸಿ ಮತ್ತೆ ಅದೆಲ್ಲ ಕ್ಲೀನ್ ಮಾಡು ಹೋದರು ಮತ್ತು ಅದೇ ಸಮಸ್ಯೆ ಅದ ಸರ್. ಆ್ಯಕ್ಚುಲಿ ಏನದ, ಇಲ್ಲಿಂದ ಸ್ಲೋಪೇ ಇಲ್ಲ ಸರ್, ಅದು ಸ್ಲೋಪಿಂಗ್ ಪ್ರಾಬ್ಲಮ್ ಆಗಿದೆ. ಸ್ಲೋಪಿಂಗ್ ಪ್ರಾಬ್ಲಮ್ ಆಗಿದೆ ಸರ್. ಅವ್ರಿಗೆ ನಾವು ಹೇಳಿದ್ರು ಅವರು ನಿಗಾ ವಹಿಸ್ತಾ ಇಲ್ಲ. ಈಗ ಜಿಲ್ಲೆಯಲ್ಲಿ ಪ್ರಕರಣ, ಡೆಂಗು ಜ್ವರ ಪ್ರಕರಣ ದುನಿಯಾದ ಹೆಚ್ಚಿಗೆ ಆಗ್ಯದ. ಡೈಲಿ ಸರ್ ಈ ಸಾಯಂಕಾಲ 5 ಗಂಟೆ ಆಯ್ತು ಅಂದರು ಮನೆ ತುಂಬ ಎಲ್ಲ ಚಿಕ್ಕುಡಿ ಆಯ್ತಾವ ಸರ್. ಈಗ ಅದು ಡೆಂಗು ಚಿಕ್ಕುಡವನು ಏನು ನಾರ್ಮಲ್ ಚಿಕ್ಕುಡವನು ಗೊತ್ತಿಲ್ಲ ಸರ್. ಎಲ್ಲ ಸಣ್ಣ ಮಕ್ಕಳು ಇರ್ತಾರೆ, ಡೈಲಿ ಇಲ್ಲೆಲ್ಲ ಆಡ್ತಾರ. ಈ ತೊಂದರೆ ಆಗಿದೆ ಸರ್. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಲ್ಲಿನ ಕಾಲೋನಿಯತ್ತ ನೋಡಬೇಕಿದೆ. ಜನರು ಸೊಳ್ಳೆ ಕಚ್ಕೊಂಡು ಡೆಂಗ್ಯೂ ಮಹಾಮಾರಿಗೆ ತುತ್ತಾಗೋದಕ್ಕಿಂತ ಮುಂಚೆ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.